ನಾನು ಅನೀಶು 16ನೇ ವಯಸ್ಸಲ್ಲಿ ಕ್ರಿಕೆಟ್ ಗ್ರೌಂಡಲ್ಲಿ ಪರಿಚಯ ಆದವರು ನಾವು. ಸಿನಿಮಾ ಮಾಡೋದು ಆಗ ಉದ್ದೇಶ ಇರಲಿಲ್ಲ. ಅನೀಶು ಕ್ರಿಕೆಟ್ ಪ್ಲೇಯರ್ ಆಗಬೇಕು, ಉದ್ದೇಶ ಅದೇ ಇರುತ್ತಲ್ಲ, ಕ್ರಿಕೆಟ್ ಗ್ರೌಂಡಲ್ಲಿ ಎಲ್ಲರೂ ಕ್ರಿಕೆಟ್ ಪ್ಲೇಯರ್ ಆಗಬೇಕಂತ. ಸರಿ, ಅಲ್ಲಿ ಕಟ್ ಮಾಡಿದ್ರೆ 22ನೇ ವಯಸ್ಸಲ್ಲಿ 22 ಇಯರ್ಸ್ ಏಜಲ್ಲಿ ಇರಬೇಕು. ಸರಿ, ಅನೀಶ್ ಸಡನ್ ಆಗಿ ನಾನು ಮಾಡ್ಲಿಂಗ್ ಹೋಗ್ಬೇಕು, ಯಾವ ಕಾಲೇಜ್ ಚೆನ್ನಾಗಿರುತ್ತೆ ಅದಕ್ಕೆ ಅಂತ ಕೇಳಿದಾಗ ನಾನು ಅಲ್ಲೇ ಸ್ವಲ್ಪ ಓದಿ ಸ್ವಲ್ಪ ಮುಗಿಸ್ಕೊಂಡು ಬಂದಿದ್ದೆ. ಅದರಿಂದ ಅನೀಶ್ಗೆ ಅಲ್ಲಿ ಬಾಲ್ಮೆನ್ ಸಜೆಸ್ಟ್ ಮಾಡಿದೆ. ಅಲ್ಲಿಂದ ಅನೀಶು ಅದು ಹೆಂಗೆ ಇದಾಯ್ತೋ ಗೊತ್ತಿಲ್ಲ, ಸಿನಿಮಾ ಅಂದರು. ನೆಕ್ಸ್ಟ್ ಅಲ್ಲಿ ಕಟ್ ಮಾಡಿದ್ರೆ ಸಿನಿಮಾಗೆ ಹೆಂಗೆ ನಾವಿಬ್ರು ಹೈದರಾಬಾದ್ಗೆ ಹೋಗ್ಬೇಡ ಬಂದ್ಬಿಡು ಅಂದರು. ಸರಿ, ನಾನು ರೆಡಿ, ಇನ್ನೇನು ಬಂದ್ಬೇಡ ಅಂತ ನಾನು ಡಿಸೈಡ್ ಮಾಡಿದಾಗ ಮನೆಯಲ್ಲಿ ಇರುತ್ತಲ್ಲ ಒಬ್ರು, ಅದೇ ಈ ಸಿನಿಮಾಲಿದ್ದಂಗೆ ತಂದೆ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ, ನಮ್ಮ ತಂದೆನೋ ಒಬ್ರು, ಅದು ಬೇರೆ ಮಾತುಗಳೆಲ್ಲ ಬಂದು ಅಲ್ಲಿಗೆ ಸ್ಟಾಪ್ ಆಯ್ತು ಸಿನಿಮಾ ನಂದು. ಅನೀಶ್ ಹೋಗಪ್ಪ ಬರ್ತೀನಿ ಅಂತ ಅನೀಶ್ ಟ್ರಾವೆಲ್ ಅಲ್ಲಿಂದ ಹೈದರಾಬಾದಲ್ಲಿ ಅನೀಶ್ ಅವ್ರದ್ದು ಶುರುವಾಯಿತು ಜರ್ನಿ. ಹಂಗೆ ನಂಟು ಮಾತ್ರ ಇಟ್ಕೊಂಡಿದ್ದೆ ಅನೀಶ್ ಅವ್ರ ಜೊತೆ. ಸರಿ, ಒಂದು ದಿವಸ ಹಿಂಗೆ ಚಾಮುಂಡಿ ದೇವಿ ದರ್ಶನಕ್ಕೆ ಹೋಗುವಾಗ ಮುಂಚೆನೆ ಮಾತಾಡಿದ್ವಿ. ಅಲ್ಲಿ ಸ್ಕ್ರಿಪ್ಟ್ ಬಗ್ಗೆ ಹೇಳಿದ್ರು, ತಾಯಿ ಚಾಮುಂಡಮ್ಮ ದರ್ಶನಕ್ಕೆ ಹೋದಾಗ. ಅದು ಇಷ್ಟ ಆಗಿ ಅಲ್ಲಿಂದ ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತ ಇದು ಮಾಡಿದ್ವಿ. ಈ ಭಾವಪ್ರೀತ ಅನ್ನೋದು ಹೆಸರಿಂದ, ಅದರ ಭಾವಪ್ರೀತ ಅರ್ಥ ಬಂದು ಬ್ರಹ್ಮಾಂಡದಿಂದ ಪ್ರೀತಿಸಲ್ಪಟ್ಟವರು ಅಂತ. ಸೊ ಹೆಸರು ಪ್ರೊಡಕ್ಷನ್ ಹೆಸರು. ಸೊ ಸಿನಿಮಾಗೆ ನಿಮ್ ಪ್ರೀತಿ ಸಿಗೋ ಆಗ್ತಾನೆ ನಾವಿನ್ ಮೇಲೆ ಬರೋದು. ಸೊ ಆ ಹೆಸರನ್ನ ಇಟ್ಕೊಂಡೆ ಪ್ರೊಡಕ್ಷನ್ ಹೆಸರಿಗೆ. ಇನ್ನ ನಾನ್ ಬರೋ ಉದ್ದೇಶ ಏನಿತ್ತು ಅಂದ್ರೆ ಅದೇನೋ ಗೊತ್ತಿಲ್ಲ, ನಂಟಿತ್ತಲ್ಲ ಅನೀಶ್ ಜೊತೆ, ಅದು ಹೇಳ್ಕೊಂಡ್ ಬಂತು. ಆದ್ರೆ ಹೀರೋ ಆದ್ರೂ ನಾನು ಪ್ರೊಡ್ಯೂಸರ್ ಆದೆ, ಅಷ್ಟೇ ಡಿಫ್ರೆನ್ಸ್ ಇಷ್ಟೇ ಇರೋದು. ಅಂದ್ರೆ ಸಿನಿಮಾ ಬಂದೆ ಲಾಸ್ಟ್ಗೆ ಈ ರೀತಿ ಬಂದೆ. ಇಲ್ಲ ಹಂಗಂತೇನಿಲ್ಲ, ಅದೇ ನೇಚರ್, ಒಂದು ಯೂನಿವರ್ಸ್ ಒಂದು ಇರುತ್ತಲ್ಲ, ಅದು ಅದೇ ಕರ್ಕೊಂಡ್ ಬಂದಿದೆ. ಪಾತ್ರಗಳು ಹಂಗೆ ಸೃಷ್ಟಿಯಾಗಿದೆ ಅಷ್ಟೇ. ನಮಗೂ ಅದರಲ್ಲಿ ಕತೆಗೇನು ಸಂಬಂಧ ಇಲ್ಲ, ಸಿನಿಮಾ ಕತೆಗೂ ಅದಕ್ಕೂ. ಇಲ್ಲಿ ಒಬ್ಬೊಬ್ರು ಆರ್ಟಿಸ್ಟ್ ಬಗ್ಗೆ ಹೇಳೋದಕ್ಕಿಂತ ಎಲ್ಲರೂ ಅವ್ರವ್ರದ್ದು. ಈಗ ಸಿನಿಮಾ ಏನು ಅಂದ್ರೆ ತಂದೆ ತಾಯಿ, ಇವಾಗ ನಮ್ಮ ತಂದೆ ತಾಯಿ ಆಗಲಿ ಒಬ್ರು ಜನ್ಮ ಕೊಡುವಾಗ ಹಿಂಗೆ ಇರಬೇಕು, ಹಿಂಗೆ ಯಾರು ಪ್ಲಾನ್ ಮಾಡ್ಕೊಡಲ್ಲ. ಸಿನಿಮಾನು ಹಂಗೆ, ಕತೆ ಬಂದಾಗ ಈಗ ರಾಜೀವ್ ಸರ್ ಆಗಲಿ ಅವ್ರವ್ರ ಪಾತ್ರಕ್ಕೆ ಅವ್ರವ್ರ ಸಿನಿಮಾನೇ ತಗೊಂಡ್ಬಿಡುತ್ತದು ಪಾತ್ರ. ಅದು ಕತೆ ಸೃಷ್ಟಿಯಾದ ಪಾತ್ರ, ಅದನ್ನು ಸಿನಿಮಾನೇ ಕೇಳುತ್ತೆ, ಅದು ಸಿನಿಮಾ ತಗೊಳುತ್ತದು. ಅದಕ್ಕೊಂದು ಎಕ್ಸಾಂಪಲ್ ಏನಂದ್ರೆ, ಈಗ ಒಟ್ಟಾಗಿ ಕೆಲಸ ಮಾಡೋದಕ್ಕೆ ನಿನ್ನೆ ಪ್ರವೀಣ್ ಅವ್ರ ಹತ್ರ ಹಂಚ್ಕೊಂಡೆ ಅದು. ಈಗ ಸಕ್ಕರೆ ನಮ್ಗೆ ಹಸುವಾಗಿರುತ್ತೆ, 1 kg ಸಕ್ಕರೆ ಇಟ್ರೆ ಯಾರು ತಿನ್ನಕ್ಕಾಗಲ್ಲ. ಅದಕ್ಕೆ ಒಂದ್ kg ರವೆ, ಒಂದ್ ಸ್ವಲ್ಪ ಯಾಲಕ್ಕಿ, ಗೋಡಂಬಿ ಎಲ್ಲ ಹಾಕಿದ್ರೆ ಕೇಸರಿ ಬಾತ್ ಆಗುತ್ತೆ, 5 ಜನ ಹಂಚ್ಕೊಂಡು ತಿನ್ಬೋದು. ಸಿನಿಮಾನು ಹಂಗೆ, ಎಲ್ರು ಪ್ರೀತಿಯಿಂದ ಕೆಲಸ ಮಾಡಿದ್ರೆ ಸಿನಿಮಾ ಕೇಸರಿ ಬಾತ್ ತರ ತೃಪ್ತಿ ಸಿಗುತ್ತೆ ನಮ್ಗೆ. ಯಾವುದೇ ಸಿನಿಮಾ ಆಗಲಿ ಅದು ಒಟ್ಟಾಗಿ ಎಲ್ರದ್ದು ಹಾಕಿದಾಗ, ಯಾಕೆಂದ್ರೆ ಹಸುವಾದಾಗ ಬರೀ ಸಕ್ಕರೆ ತಿಂದ್ರೆ ಹೊಟ್ಟೆ ತುಂಬಲ್ವಲ್ಲ, ಅದಕ್ಕೆ ಎಲ್ಲ ಆಡ್ ಮಾಡ್ದಾಗ್ತಾನೆ ಕೇಸರಿ ಬಾತ್ ಆಗೋದು. ಸೇಮ್ ಸಿನಿಮಾ ಆಗ್ಲಿ ಸಂಸಾರ ಆಗ್ಲಿ ಎಲ್ಲ ಸೇರಿ ಅವ್ರವ್ರ ಪಾತ್ರ ಅವ್ರವ್ರು ನಿರ್ವಹಿಸಿದ್ರೆ ಚೆನ್ನಾಗೇ ಇರುತ್ತೆ ಕೇಸರಿ ಬಾತ್. ನನ್ ಸ್ವಲ್ಪ ಬರುತ್ತೆ ಸರ್ ಅಡುಗೆ ಮಾಡ್ತಾರೆ, ಎಲ್ಲ ನಮ್ಮ ತಾಯಿ ಆಶೀರ್ವಾದ. ಸರ್ ತುಂಬಾ ಕಂಫರ್ಟ್ ಆಗಿ ಇದ್ದೆ ಸರ್. ನನ್ಗೇನು ಒಂದ್ ಕಡೆನೂ ನನ್ಗೆ ಏನ ಹಿಂಸೆ ಅನ್ನೋದೇ ಅನ್ಸ್ಲಿಲ್ಲ ಸರ್. ತುಂಬಾ ಪ್ರೀತಿ ವಿಶ್ವಾಸದಿಂದ ಇದ್ರು. ಅದೇ ಸರ್ ಹೇಳ್ತೀನಲ್ಲ, ಒಬ್ಬರ ಮೇಲೂ ಒಂದು ಪಾಯಿಂಟ್ ಮಾಡೋ ತರ ಇಲ್ಲ. ನಮ್ ರಾಜೀವ್ ಕನಕಾಲ ಸರ್ ಆಗ್ಲಿ, ರವಿ ಸರ್ ಆಗ್ಲಿ, ಅವ್ರ ಪಾಪ ಇವತ್ತು ಮೆನ್ಷನ್ ಮಾಡ್ಬೇಕು. ರಾಜೀವ್ ಕನಕಾಲ ಸರ್ ಅವ್ರದ್ದು ಶೂಟಿಂಗು ಇನ್ನೊಂದ್ ಸ್ವಲ್ಪ ಇದೆ, ನಾಳೆ ಹೋಗ್ಬಿಡ್ತೀನಿ ನಾನು, ಇನ್ನೊಂದ್2 ಅವರ್ ಯೂಸ್ ಮಾಡ್ಕೊಬಿಡಿ ನನ್ನ, ಸುಮ್ನೆ ನಾಳೆ ಏನಕ್ಕೆ ಪೋಸ್ಟ್ ಪಾನ್ ಮಾಡ್ತೀರಾ. ಅದು ನಾರ್ಮಲ್ ಆಗಿ ಎಲ್ಲ ಆರ್ಟಿಸ್ಟ್ ಹೇಳಲ್ವಲ್ಲ ಸರ್. ಸೊ ಅವ್ರು ಟೈಮ್ ಕೊಟ್ಟು ಆದಷ್ಟು ಮುಗಿಸ್ಕೊಂಡ್ಬಿಡಿ ಇವತ್ತೇ ಅಂತ ಹೇಳುವಂತ ಆರ್ಟಿಸ್ಟ್ ಸರ್ ಅವರು ರಾಜೀವ್. 2 ಸರ್, ಲ್ಯಾಂಗ್ವೇಜ್ 2 ಟೇಕ್ ಮಾಡಿದೀವಿ ಸರ್ ನಾವು. 2 ಟೇಕ್ ಶೂಟಿಂಗ್ 2 ಟೇಕ್ ಮಾಡಿದ್ವಿ, ಅದಕ್ಕೆ ಅಷ್ಟೇ ಖರ್ಚು ಆಗಿದೆ. ಈಗ ನೀವು ಕನ್ನಡದಲ್ಲಿ 1 ಟೇಕು, ಅದೇ ತೆಲುಗು ಅಲ್ಲಿ 1 ಟೇಕ್. ನೀವು ಪಾತ್ರ ಮಾಡಿದ್ದೀರಾ ಸರ್? ಇಲ್ಲ ಸರ್, ನಾನು ಬರೀ ಅದೇ ಹೇಳಿದ್ನಲ್ಲ ಸರ್, ಅವ್ರು ಬಿಟ್ಟೆ ನಾನು ಅವ್ರಿಗೆ ಸಪೋರ್ಟಿಂಗ್ ಆಗಿ ನಿಂತ್ಕೊಂಡಿದ್ದೀನಿ. ಇಲ್ಲ ಸರ್, ಜೀವನ ಕಳಿಸಿದೆ ಸರ್, 40 ವರ್ಷದ ಜೀವನದಲ್ಲಿ ಕಲ್ತಿರೋದು.
ಅವರು ಹೀರೋ ಆಗ್ಬೇಕು ಅಂತ ಇದ್ದವನು ಅನ್ಸುತ್ತೆ ಅದೇ ಸರ್, ಅವ್ರನ್ನ ಬಿಟ್ಟೆ ಹೈದರಾಬಾದ್ಗೆ ನಾನು ಈ ರೀತಿ ಹೈದರಾಬಾದ್ಗೆ ಕರ್ಕೊಂಡು ಹೋಗ್ತಿದ್ದೀನಿ ಸರ್. ನಾನು ಬಿಟ್ಟಿಲ್ಲ ಅವ್ರನ್ನ, ಲಾಸ್ಟಿಗೆ ನಾನೇ ಕರ್ಕೊಂಡು ಹೋಗ್ತಿದ್ದೀನಿ. ಅಂದ್ರೆ ನಿಮ್ ಮಾತಾಡಿ ನಾನು ಅಂತ ಹೇಳಕ್ ಆಗಲ್ಲ ಸರ್. ಅದು ದೇವ್ರು ಒಂದು ಮಾಡಿರ್ತಾರೆ ಕತೆ. ಎಲ್ಲಿ ಇವಾಗ ಅನೀಶ್ ಹೆಂಗ್ ಕತೆ ಮಾಡಿರ್ತಾರೆ, ದೇವ್ರು ಮನುಷ್ಯರ ಜೀವನದಲ್ಲಿ ಒಂದು ಕತೆ ಮಾಡಿರ್ತಾರೆ. ಅದಕ್ಕೆ ನಾನು ಒಂದು ಪಾತ್ರಧಾರಿ ಅಷ್ಟೇ ಸರ್. ನಮ್ ಕನ್ಸ್ಟ್ರಕ್ಷನ್ ಬಿಸ್ನೆಸ್, ಫ್ಯಾಮಿಲಿ ಬಿಸ್ನೆಸ್ ಸರ್. ಸರ್ ಆಂಧ್ರನ ಕರ್ನಾಟಕ? ಇಲ್ಲ, ನಮ್ ಕರ್ನಾಟಕ ಸರ್. ಕರ್ಕೊಂಡು ಹೋಗ್ತೀನಿ ಅದಕ್ಕೆ ಹೈದರಾಬಾದ್ ನಾನು ಕರ್ಕೊಂಡು ಹೋಗಿದ್ದೀನಿ ಈಗ. ಅಂದ್ರೆ ಅನೀಶ್ ಅವ್ರ ಡೆಬ್ಯೂ ಸಿನಿಮಾ ಇದು ತೆಲುಗುಲಿ ಅಲ್ಲ, ಅವ್ರು ಫಸ್ಟ್ ಲಾಂಚ್ ಆಗ್ಬೇಕಂತಿದ್ದು ತೆಲುಗು ಅಲ್ಲಿ. ಸೊ ಇಷ್ಟ ದಿವಸ ಜರ್ನಿ ಮಾಡಿ ನಾನೇ ಬರ್ಬೇಕಿತ್ತೇನೋ ತಿರ್ಗಿ ಕರ್ಕೊಂಡು ಹೋಗಕ್ಕೆ. ದೇವ್ರು ಬರ್ದಿರೋದು ಸರ್, ನಾನಂತ ಹೇಳ್ತಿಲ್ಲ. ಅದಕ್ಕೊಂದು ಕತೆ ಇದೆ ದೇವ್ರು. ಹರೀಶ್ ಅವರು ಹೈದರಾಬಾದ್ ಹೊರಟಾಗ ನಿಮ್ಮನೆಯಲ್ಲಿ ಬೇಡ ಅದೇ ಸರ್, ಸೆಕೆಂಡ್ ಇನ್ನಿಂಗ್ಸ್ ಈಗ ಈ ಸರಿ ಈಗ ಬಂದಿದ್ದಾರಲ್ಲ, ಈಗ ಹೆಂಗೆ ಈಗ ಚೆನ್ನಾಗಿದೆ ಸರ್. ನಮ್ ಇಷ್ಟಪಟ್ಟಿದ್ದಕ್ಕೆ ಏನೋ ಪ್ರಯತ್ನ ಮಾಡಿ ಅನ್ನೋ ರೆಸ್ಪಾನ್ಸ್ ಇದೆ ಸರ್. ನನಗೆ ಎಲ್ಲರ ಪ್ರೀತಿ ವಿಶ್ವಾಸ ಇದೆ ಸರ್. ಸರ್ ಈಗ ನೀವೇ ನೋಡಿದ್ರಿ ಸರ್, ಒಂದು ಸಾಂಗ್ ಅಲ್ಲಿ ನಿಮ್ಗೆ ಏನ್ ಕಾಣಿಸ್ತು, ಸಿನಿಮಾ ಎಷ್ಟು. ನಾನು ಅದಕ್ಕೆ ಅನೀಶ್ ಅವ್ರ ಪಾಪ ಬೇಡ ಬೇಡ ಅಂದ್ರು ನಾನು, ಯಾಕೆಂದ್ರೆ ಸಿನಿಮಾ ಅಂದ್ಮೇಲೆ ಅದೇನ್ ಕೇಳುತ್ತೋ ಅವ್ರು ಕೊಡ್ಬೇಕು ಸರ್. ನಾವ್ ಎಲ್ಲಿ ಕಟ್ ಮಾಡ್ತೀವೋ ಆ ಕಟಿಂಗ್ ಇಲ್ಲಿ ಕಾಣಿಸ್ಬಿಡುತ್ತೆ. ನಾವ್ ಹೇಳೋದೇ ಬೇಕಿಲ್ಲ. ನನ್ನ ಪ್ರಕಾರ ತುಂಬಾ ಚೆನ್ನಾಗಿದೆ ಅನ್ಕೊಂಡಿದೀನಿ ಸರ್. ನಿಮ್ಗೆ ಏನ್ ಅನ್ಸ್ತು ಹೇಳ್ಬೇಕು ನೀವು. ಅದೇ ಸರ್, ದೊಡ್ಡದಾಗೆ ಮಾಡ್ಬೇಕಂತಿದೀಯ ಸರ್. ಎಲ್ಲ ದೇವರ ಆಶೀರ್ವಾದ, ನಿಮ್ಮ ಆಶೀರ್ವಾದ ಇದ್ರೆ ದೊಡ್ಡದಾಗುತ್ತೆ. ಖಂಡಿತ ಮಾಡ್ತೀನಿ ಸರ್, ಮಾಡ್ಬೇಕಂತಿದ್ದೀವಿ. ತಿರ್ಗಾ ಜೊತೆಯಲ್ಲಿ ಇನ್ನು ಬೇರೆಯವ್ರ ಜೊತೆನೂ ಮಾಡೋ ಉದ್ದೇಶನೂ ಇದೆ. ದೇವ್ರ ಹೆಂಗ್ ಕೈ ಇರ್ತಾರೋ ಅದ್ರ ಮೇಲೆ ಇನ್ನೂ ದೊಡ್ಡದಾಗಿ ಮಾಡ್ಕೊಂಡು ಹೋಗ್ತೀನಿ. ಮಾತಾಡ್ಲಿ ಬಿಡಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಎಲ್ಲರೂ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ಇದು ನನ್ನ 3ನೇ ಕನ್ನಡ ಸಿನಿಮಾ. 2 ವರ್ಷ ಆದಮೇಲೆ ಇದೊಂದು ಕನ್ನಡ ಸಿನಿಮಾ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ಅನೀಶ್ ಸರ್ ಮತ್ತು ವಿಜಯ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಬರೀ ಕನ್ನಡದಲ್ಲ, 2 ಲ್ಯಾಂಗ್ವೇಜಲ್ಲಿ ನನಗೆ ಈ ಥರ ಅವಕಾಶ ಕೊಟ್ಟಿದ್ದಾರೆ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೇಳ್ತಾರೆ ಸರ್ ತುಂಬ ಒಳ್ಳೆಯವರು ಅಂತ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸರ್ ದೇವರಂತ ಮನುಷ್ಯ ಅಂತಲೇ ಹೇಳ್ಬೋದು. ಬಿಕಾಸ್ ನನ್ನ ಜೊತೆ ಇನ್ನೂವರೆಗೂ ಎವ್ರಿ ಟೈಮ್ ಮಾತಾಡುವಾಗ 4 ಲೈನ್ಗಿಂತ ಹೆಚ್ಚಿಗೆ ಮಾತಾಡಲ್ಲ ಅವರು. ಬರೀ ಸೊ ಈಸ್ ವೆರಿ ರೆಸ್ಪೆಕ್ಟ್ಫುಲ್ ಟು ಎವ್ರಿ ಒನ್. ಸೊ ಸರ್ ನೀವು ಬೆಳಿಬೇಕು ಸರ್ ಇಂಡಸ್ಟ್ರಿಯಲ್ಲಿ. ನಿಮ್ಮ ಬ್ಯಾನರೆಲ್ಲ ಇನ್ನೂ ಸ್ವಲ್ಪ ಸಿನಿಮಾ ಮಾಡಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಅನೀಶ್ ಸರ್, ನನಗೆ ಯಾವ ಜೊತೆ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಮುಂಚೆನೂ ಕೂಡ ನಾನು ಅವರಿಗೆ ಫೋಟೋಸ್ ಎಲ್ಲ ಕಳಿಸ್ತಾ ಇದ್ದೆ, ಮೇಲೆಲ್ಲ ಮಾಡ್ತಾ ಇದ್ದೆ ನನ್ನ ಪಿಕ್ಚರ್ಸ್ನ. ಆವಾಗ ಅವಕಾಶ ಸಿಗಲಿಲ್ಲ. ಬಟ್ ಇವಾಗ ನನಗೆ 2 ಲ್ಯಾಂಗ್ವೇಜಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈಸ್ ವೆರಿ ಕ್ರಿಯೇಟಿವ್. ಈಸ್ ವೆರಿ, ಅವ್ರಿಗೆ ಮೂವಿ ಮೇಲೆ ತುಂಬ ಡೆಡಿಕೇಶನ್ ಇದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಬೇರೆ ಸಿನಿಮಾದಲ್ಲೆಲ್ಲ ಡಿರೆಕ್ಟರ್ಸು ಬರೀ ಡೈರೆಕ್ಷನ್ ಮಾಡ್ತಾ ಇರ್ತಾರೆ. ಬಟ್ ಅವ್ರಿಗೆ ಎಷ್ಟು ಫ್ರಸ್ಟ್ರೇಷನ್ ಇರುತ್ತೆ, ಎಷ್ಟು ಕೋಪ ಇರುತ್ತೆ. ಬಟ್ ಅನೀಶ್ ಸರ್ ನಿಜ ಹೇಳಬೇಕು ಅಂದರೆ, ನಾನು ಒಂದು 5-10 ನಿಮಿಷ ಲೇಟೆಲ್ಲ ಆದರೆ ಬೇರೆ ಸಿನಿಮಾದಲ್ಲಿ ಫುಲ್ ಡೈರೆಕ್ಟರ್ ಮುಖದಲ್ಲಿ ಕೋಪ ಕಾಣುತ್ತೆ. ಬಟ್ ಈ ಸೋ ಆರಾಮಾಗಿ ಕೂಲಾಗಿ ಎಲ್ಲರದ್ದು ಪ್ರೆಷರ್ ಇಟ್ಕೋಬೇಕು. ಆಮೇಲೆ 2 ಲ್ಯಾಂಗ್ವೇಜಲ್ಲಿ ಶೂಟ್ ಮಾಡಬೇಕು, ತೆಲುಗು ಮತ್ತು ಕನ್ನಡ. ಬಟ್ ಈಸ್ ವೆರಿ ಕಾಮ್, ವೆರಿ ಸ್ವೀಟ್ ಪರ್ಸನ್. ನನಗೆ ಇನ್ನೂವರೆಗೂ ಅವ್ರ ಹತ್ರ ನಾನು ಡೈರೆಕ್ಟರ್ ಹತ್ರ ಬಯಸ್ಕೊಂಡಿಲ್ಲ. ಸೊ ಈ ಸಿನಿಮಾದಲ್ಲಿ ಸೊ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ನನಗೆ ಹೇಳ್ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ತೆಲುಗುದಲ್ಲಿ ಹೇಳ್ಕೊಟ್ಟಿದ್ದಾರೆ, ಕನ್ನಡದಲ್ಲಿ ಹೇಳ್ಕೊಟ್ಟಿದ್ದಾರೆ. ಆ್ಯಕ್ಟಿಂಗ್ ಮಾಡಿ ತೋರಿಸ್ತಾ ಇದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ರಾಜೀವ್ ಸರ್, ಇಟ್ಸ್ ಮೈ ಆನರ್ ಟು ಬಿ ವರ್ಕಿಂಗ್ ವಿತ್ ಯು. ಸೀನಿಯರ್ ಆ್ಯಕ್ಟರ್ಸ್ ಜೊತೆ ವರ್ಕ್ ಮಾಡಬೇಕು ಅಂತ ಮಾಡುವಾಗ ನನಗೆ ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಇತ್ತು. ಫಸ್ಟ್ ಡೇ ಸೆಟ್ಟಿಗೆ ಹೋದಾಗ ಸ್ವಲ್ಪ ಹೆದರಿಕೆ ಎಲ್ಲ ಇತ್ತು. ಬಟ್ ಸರ್ ಇಸ್ ವೆರಿ ಹಂಬಲ್, ವೆರಿ ಡೌನ್ ಟು ಅರ್ತ್, ವೆರಿ ಸ್ವೀಟ್. ಅವರು ಕೂಡ ಅವ್ರು ತೆಲುಗು ಬರ್ತಾ ಇತ್ತು. ಸೊ ಆ ಥರ ಮಾಡು, ಈ ಥರ ಮಾಡು ಅಂತ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ತುಂಬ ತಿನ್ನೋಕ್ಕೆಲ್ಲ ತುಂಬ ಕಳಿಸ್ತಾ ಇದ್ರು, ಸ್ವೀಟ್ಸು, ನಾನ್ ವೆಜ್ಜು, ಫುಡ್ಡು. ಶೂಟಿಂಗ್ ಸ್ಟಾರ್ಟ್ ಆದಾಗ ಏನು ರೇಟ್ ಇತ್ತು, ಬರ್ತಾ ಒಂದು ಅರ್ಧ kg, 1 kg, 1.5 kg ಜಾಸ್ತಿ ಆಗ್ತಾನೇ ಇತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಾಟ್ಯ ಸರ್ ಈಸ್ ಅನ್ ಅಮೇಝಿಂಗ್ ಆ್ಯಕ್ಟರ್. ನಾಟ್ಯ ಸರ್ ಆ್ಯಕ್ಟ್ ಮಾಡುವಾಗ ಅವ್ರ ಜೊತೆ ನಿಂತ್ಕೊಂಡಾಗ ಅವ್ರು ಎಷ್ಟು ಚೆನ್ನಾಗಿ ಕಾಮಿಡಿ ಟೈಮಿಂಗು, ಹ್ಯೂಮರ್ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಕಂಟ್ರೋಲ್ ಮಾಡ್ಕೊತಾ ಇದ್ದೆ ನನ್ನ ನಗೋದು. ಅಷ್ಟು ಈಸ್ ಅ ವೆರಿ ಗುಡ್ ಆ್ಯಕ್ಟರ್. ಸೊ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದೀರಾ ಸರ್. ತುಂಬ ಥ್ಯಾಂಕ್ ಯು. ನಿಮ್ಮ ಜೊತೆ ಆ್ಯಕ್ಟ್ ಮಾಡಿ ತುಂಬ ಖುಷಿ ಆಯಿತು.
ಕನ್ನಡ ಕ್ವೆಶನ್ಸ್ ಮಾತು ಎಲ್ಲ ಅರ್ಥ ಆಗುತ್ತಲ್ಲ ಸರ್ ನಿಮ್ಗೆ? ಯು ಅಂಡರ್ಸ್ಟ್ಯಾಂಡ್ ಕನ್ನಡ? ಯಾ, ಸೊ ಐ ಕ್ಯಾನ್ ಆಸ್ಕ್ ಕ್ವೆಶನ್ಸ್ ಇನ್ ಕನ್ನಡ ಓನ್ಲಿ. Yeah, of course. Oh, Very much. super. But before that, I just want to speak few. ಯಾ ಓವರ್ ಟು ಯು ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜೀವ್ ಕನಕಾಲ. ನಾ ಕನ್ನಡದಲ್ಲಿ ನಟಿಸಿದ್ದು ಬ್ರಹ್ಮಚಂದ್ರ. ಸೊ ಪ್ಲೀಸ್ ಕಮ್ ಟು ಥಿಯೇಟರ್ಸ್ and bless our team and bless me also. That is for today, my Kannada. But next time I'll definitely speak better in Kannada. So you can ask. ಸೂಪರ್ See, ಸೂಪರ್. I was why I was waiting for me to call you. No? ಬಿಕಾಸ್ No, whatever I wanted to tell about the movie, she started telling each and everything. Producer or everything. Producer sir, he took certain things away. So Nadia sir, he took away. And Ravi sir, where is Ravi sir? Sir, we are going to tell us, sir. We need travel. Come, please, come in. Please. Please. I had a privilege meeting a nice person like Ravi Bhatkar. So, thanks, sir. While acting, see, when you act with good actors, you have the privilege. So, thanks. I had a nice privilege with you. So, again, Malli, sorry, Telugu just too much. After so many months, I've seen you again. So, I felt very happy. So, thanks. Yeah, you wanted to ask me. ಸಿನಿಮಾ ಬಗ್ಗೆ ಕೇಳಬೇಕು. ಹೈದರಾಬಾದ್ ಹೇಗಿದೆ ಸರ್? Hyderabad, it is very good. ಗುಡ್. Very good. ಜೂನಿಯರ್ NTR ಸರ್ ಹೇಗಿದ್ದಾರೆ ಸರ್? Junior NTR is also ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ಚೆನ್ನಾಗಿದ್ದಾರೆ. ಕರೆಕ್ಟ್. ಚೆನ್ನಾಗಿದೆ. ಓಕೆ. ಇನ್ನೊಬ್ರ ಬಗ್ಗೆ ಕೇಳಬೇಕು. ಬಿಕಾಸ್ ನಾನು ಆಂಕರ್ ಆಗಿರೋದ್ರಿಂದ. ಸುಮಾ ಮೇಡಮ್ ಹೇಗಿದ್ದಾರೆ ಸರ್? ತುಂಬಾ ಚೆನ್ನಾಗಿದ್ದಾರೆ. She is now right in Bangalore. ಓ, Yeah. ನೀವು ಕರ್ಕೊಂಡ್ ಬರ್ಬೇಕು ತಾನೆ. No, but she has come on she's Some other work. Yeah, she's visiting her cousin. So ಓಕೆ, ಕಮಿಂಗ್ ಬ್ಯಾಕ್ ಟು ಸಿನಿಮಾ. ಈ ಪಾತ್ರದ ಬಗ್ಗೆ, ಈ ಸಿನಿಮಾ ಬಗ್ಗೆ, ತಂಡದ ಬಗ್ಗೆ ಹೇಳೋದಾದ್ರೆ ಒಂದ್ ಒಳ್ಳೆ ಸಿನಿಮಾ ಮೂಲಕ ಕನ್ನಡಕ್ಕೆ ಎಂಟ್ರಿ ಕೊಡ್ತಾ ಇದ್ದೀರಾ. ನಮ್ಗೆಲ್ಲ ಬಹಳ ಖುಷಿ. ತುಂಬಾ ವರ್ಷ ಮುಂಚೆನೆ ನೀವು ಬರ್ಬೇಕಾಗಿತ್ತು. ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಎಂಟ್ರಿ ಆಗ್ತಾ ಇದ್ದೀರಾ ಸರ್. ಏನ್ ಹೇಳ್ತೀರಾ? I am really blessed and I should thank Bhavaprita Productions and producer Vijay Reddy Garu, such a nice man, where I could meet such nice people. And to this Kannada industry, where I've entered, to this my character to happen this, that is Mr. Anish. Thank you, Anish. Love you. Because I've acted in probably 225 movies or so. I've worked with different directors, different tastes and different directors and different languages also. Indian, even Tamil also I've worked. But this man, there you know Mr. Rajmouli, right? Yeah. Jakana. Everybody knows him. I call him Jakana. So that man, he changed my course. I was in television. I was busy in television. So he changed my direction towards movie. So and he has given me a beautiful student number 1 and then Sai and Vikrama to variations of characters for me. Like that, in Kannada, I feel Anish has my Rajmouli. No, I'm not trying to praise you or lift you. That is my sincere feeling, because to get me into Kannada industry, someone has changed my direction. You have to feel that my gratitude is that towards you. So take my sincere gratitude. Please accept that. And coming to this particular movie, I've met so many nice people. Harsha sir, DOP. Every day he used to work. He used to come. He used to be in his own sweet little this thing. Okay, right. Okay, here, no, okay. Anish used to come. Harsha, you're ready? Sir, I. No, Nandisha. Nandisha is there. That's why I have to say. So, and Nandish ji, and sorry, మిగతా వాళ్ళ పేరు తెలియదు. సో అలాగే నాగార్జున శర్మ గారు, సార్, your song is, you just snapped away my
legs. Super, super fantastic. Nice lyrics and the tune. Anand sir, definitely. నా సినిమా కూడా సారీ ఏమనుకోకండి మధ్యలో తెలుగు వస్తుంది నా సినిమా కూడా టు మై మూవీ అండ్ మై సన్స్ మూవీ ఆల్సో యూ గోయింగ్ టు బి అ మ్యూజిక్ డైరెక్టర్ వెరీ షార్ట్లీ సో ఫ్యాంటాస్టిక్ మ్యూజిక్ సో ఈవెన్ దిస్ మ్యాన్ లైక్ ఓటీపీ దిస్ ఇస్ ఓవర్ torture and pressure. This man created pressure. That man, Mr. Anand, he tortured me. ಟಾರ್ಚರ್ Yeah, they made me sing a few lines for this movie. I said, hey, I don't know even if I can sing in the bathroom. You want me to sing here? What is this? This man says, Anna, no, understand, Anna. No problem, Anna. Come on. That man says, sir, very good, sir. Okay, ready. I don't know. Basically, I don't have sense at all. No rhythm, nothing. They used to say, gone. One more. And I felt so bad. At least I should have learned this art also. But in this process, I have learned a little bit from Anand sir. So thank you, Anand ji. Thank you very much. And when he performs, I start in this one particular clip is there. Trailer, you might have seen all the trailer clips. When I shoot, he runs and jumps from the parapet wall also. I was there in that particular location. He ran in such a speed and he jumped from the parapet wall on the roadside. So, and whenever I see, vehicle also passed. It was almost near the road, so vehicle also passed. But that man is very good performer. And whenever he comes late, he gives the same expression. And he says, "Eno naatya avre, neenu late ಒಂದಿನೂ ಆನ್ ಟೈಮ್ That time he gives an expression. So his expressions are very good, fantastic. Those expressions all work really well in the movie also. It all needed in the movie also. So Natya avare, super. You are a very good performer. Neevu Hyderabad Telugu alli neevu banditte shortly because you are a very good actor also. So and I have to thank Shreyas Shetty and Prajwal, especially Prajwal. That man used to teach me Kannada lines, how to speak, how to pronounce. At times he used to be very hard also. He used to give me proper bookish Kannada scripture also. At times I couldn't even pronounce certain things, even a short span. That time Anish used to help me. Okay, I'll give you another word, Anna. Okay, he used to think about that and he used to give me those words. So, but he helped me with the language and he made me comfortable to speak those. Though I got, they practiced me, so I got to today even those lines which I said before I started my speech, that is all because of Prajwal and Anish. So thanks to them. And as I said, Ravi Bhatkar, I met a beautiful person, beautiful actor, so sensible and very down-to-earth person here. And both the heroines, Swarupa Rani and even Jahnavika. So everyone are calling you Jahnavika, right? No. Now it is very clear that Jahnavika. They are also very nice and neat. They also performed really well. They were all very down to earth. The one thing astonished me is these people are very cool, no airs, nothing. They were all friendly. It was like family. Though when everyone we were sitting around and eating, so everything was equal. And I really loved working here in this Kannada industry. I hope after this Love OTP, fingers crossed, I hope that I might get chances in Kannada also. Hope so. Then I will. Next time I'll speak fully in Kannada. You won't ask me any other questions.
My Telugu language, I've seen in Kannada. So it was fantastic, mind blowing, you know, the whole new world of Kantara. And definitely Rishabh Shetty garu will definitely get national award again for best actor, and for director also he should get. So that good and great movie it is, and the actors also, they performed really, really good, super fantastic. Even that Gulshan Devai garu and Rukmini Vasant, she also performed immensely superb, and both the comedians, father and son, beautiful, they performed really great. Sorry, I heard that the son character person passed away. Sorry for that. Not yet, sir. But I am sure after Love OTP, I'll definitely get some offers. But recently, when I met Shivanna garu, I asked him, sir, if you happen to have any opportunity, please give me a character. I asked him. So let's see what will happen. ಅದೇ ಶಿವಣ್ಣನ್ ಮೀಟ್ ಮಾಡಿದ್ರಿ, ರವಿ ಸರ್ನ ಮೀಟ್ ಮಾಡಿದ್ರಿ, ಶ್ರೀಮುರಳಿ ಸರ್ನ ಮೀಟ್ ಮಾಡಿದ್ರಿ. ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ಈಗಷ್ಟೇ ಹೇಳಿದ್ರಿ ಶಿವಣ್ಣನ್ ನೀವೇ ರಿಕ್ವೆಸ್ಟ್ ಮಾಡಿದ್ರಿ. ಖಂಡಿತವಾಗ್ಲೂ ನಿಮ್ ತರದ್ ಬಂದ್ ಕಲಾವಿದರನ್ನ ಕನ್ನಡ ಇಂಡಸ್ಟ್ರಿ ತುಂಬಾ ವಾರ್ಮ್ ವೆಲ್ಕಮ್ ಕೊಡುತ್ತೆ. They were all very sweet. Thank you all, especially Shivanna garu, Ravichandran garu, great legendary Ravichandran garu, and Srimurari garu. He was full of energy. Hey man, Anish, come in, brother. Oh, what's you doing? What's up? You have to do lots of movies. He was full of energy, and he wished all our team. Sivaraj Kumar sir also, he was so nice. Anish, he made me meet in Kantirva Studios while he was shooting there. Sivaraj Kumar garu in Kantirva Studio. After that, day before yesterday, when we went to Shivanna garu place, that time he asked me, we met at some function, right? I said, no sir. I said, no. Okay. You acted in Student Number 1, right, sir? I saw your movie Student Number. Oh man, this man remembers me with that movie. Oh, thank you. I really was fully floored. You know, I was. Thank you, Shivanna, for making my day. And they were very humble. They were so sweet. They didn't make me feel that I'm an outsider. So thank you all. And thanks to the Kannada people and for the press also for coming here and gracing this function. And please do make our movie spread widely into the public. So you people will definitely help us go into public 10 times more. So spread a nice word so that our movie Love OTP will be huge success. Thank you. ಪ್ರೆಸ್ ಅವ್ರಿಗೆ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಪ್ರೆಸ್ ಅವ್ರಿಗೂ ನಮಸ್ಕಾರ. ಎಲ್ಲಿಂದ ಮಾತು ಶುರು ಮಾಡಬೇಕು ಗೊತ್ತಿಲ್ಲ. ಲೆಟ್ ಮಿ ಸ್ಟಾರ್ಟ್ ಫ್ರಮ್ ವಿಜಯ್ ರೆಡ್ಡಿ, ನನ್ನ ಕ್ಲೋಸ್ ಫ್ರೆಂಡ್. ಕ್ರಿಕೆಟರ್ ಆಗ್ಬೇಕಂತ ಟ್ರೈ ಮಾಡಿದ್ವಿ, ಆಗಲಿಲ್ಲ, ಮಿಸ್ ಹೊಡೆದ್ವಿ. ಇಬ್ಬರು HL ಗ್ರೌಂಡ್ NL ಗ್ರೌಂಡಲ್ಲಿ ನಾವು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡ್ತಿದ್ವಿ. ನಾನು ವೈಟ್ ಫೀಲ್ಡಿಂದ ಬರ್ತಿದ್ದೆ, ಇವರು ಮಾರತಲ್ಲಿಂದ ಬರೋದು. ಅಲ್ಲಿಂದ ನಮ್ಮ ಸ್ನೇಹ ಸ್ಟಾರ್ಟ್ ಆಗಿತ್ತು. ಅಲ್ಲಿಂದ ಅದೇ ಹೇಳ್ದ, ತುಂಬ ಪ್ರೆಸ್ ಮೀಟಲ್ಲಿ ಓದು ಬರೋದ್ರಲ್ಲೆಲ್ಲ ತುಂಬ ವೀಕ್. ಸಿನಿಮಾ ಇಂಡಸ್ಟ್ರಿಗೆ ಅದು ಬೇಕಾಗಿರಲಿಲ್ಲ ಅಂತ ಒಂದು ಗೊತ್ತಿತ್ತು, ಆ್ಯಕ್ಟಿಂಗ್ ಇದೆಲ್ಲ. ಸೊ ಅವಾಗ ಇಲ್ಲ ಮಾಡ್ಲಿಂಗ್ ಮಾಡ್ಬಿಡ್ತೀನಿ. ಮಾಡ್ಲಿಂಗ್ ಯಾವ ಕಾಲೇಜ್ ಕರೆಕ್ಟ್ ಅಂದಾಗ ಬಾಲ್ವಿನ್ಸ್ ಸಜೆಸ್ಟ್ ಮಾಡಿದ್ರು. ಈ ವಾಸ್ ಅ ಸೀನಿಯರ್ ಟು ಮೀ. ಸೊ ನಾನು ಎಂಟ್ರಿ ಕೊಟ್ಟಿದ್ದು ಅವ್ರ ಎಕ್ಸಿಟ್ ಇತ್ತು ಅಲ್ಲಿ ಕಾಲೇಜಲ್ಲಿ. ಅಲ್ಲಿಂದ ಹೋಗ್ತಾ 3 ಸೆಮಿಸ್ಟರ್ ಆದ್ಮೇಲೆ ಅನ್ಸಿದ್ದು ಯಾಕೋ ಓದೋದು ಆಗ್ತಾ ಇರಲಿಲ್ಲ. ನಮ್ಮ ಅಪ್ಪ ದುಡ್ಡು ಸುಮ್ಮನೆ ವೇಸ್ಟ್ ಮಾಡ್ತಿದ್ದೆ, ಫೀಸ್ ಎವ್ರಿ ಸೆಮಿಸ್ಟರ್ ಕಟ್ಟಿ 3ನೇ ಸೆಮಿಸ್ಟರ್ ಕಟ್ಟೋವಾಗ ಐ ಟೋಲ್ಡ್ ಅಪ್ಪ, ಫೋನ್ ಮಾಡ್ತಾ ಇದ್ದೆ, ಲೈನಲ್ಲಿ ನಿಂತಿದ್ದೆ, ಸೆಮಿಸ್ಟರ್ ಫೀಸ್ ಕಟ್ಟಬೇಕು. ಐ ಥಿಂಕ್ 20,000 ಏನೋ ಇತ್ತು. ಯಾಕೋ ವೇಸ್ಟ್ ಮಾಡ್ತಾ ಇದ್ದೀನಿ ಅನಿಸ್ತು. ಅದು ತುಂಬ ಚಿಕ್ಕವಾಗ ಅನಿಸಿದ್ರೆ ಇನ್ನೂ ಉಳಿಸ್ತಾ ಇದ್ದೆ ದುಡ್ಡು ನಮ್ಮ ಅಪ್ಪಂದು. ಬಟ್ ಈ ಟೈಮಲ್ಲಿ ಅದು ಹೋಗ್ಬಿಟ್ಟು ಕುತ್ಕೊಂಡು ಕೇಳಿದೆ, ಅಪ್ಪ ಯಾಕೋ ವೇಸ್ಟ್ ಅದು, ಏನಾಗ್ತೀಯೋ, ಹೀರೋ ಆಗ್ತೀನಿ ಅದು. ಒಂದು ನಕ್ಬಿಟ್ರೆ ಹೆಂಗೋ ಆಗ್ತೀಯ, ಯಾರೋ ಇದ್ದಾರೆ ನಮ್ಮ ಮನೇಲಿ, ಇಲ್ಲಪ್ಪ ಆಗ್ತೀನಿ, ನಾನು ಆಗ್ತೀನಿ ಅಂತೆ. ಸೊ ಸಪೋರ್ಟ್ ಮಾಡಿದ್ರೆ ಬೇಗ ಆಗ್ತೀನಿ, ಇಲ್ಲ ಅಂದ್ರೆ ಹೆಂಗೋ ರೋಡಲ್ಲಿ ಇದ್ದಾದ್ರೂ ಆಗ್ತೀನಿ ಅನ್ನೋ ಥರ. ಸೊ ವಿಜಯ್ ಫೋನ್ ಮಾಡಿದೆ, ವಿಜಯ್ ಹೀರೋ ಆಗ್ಬಿಡೋಣ ಬಾ ಅಂತ.
ಹೌದಾ ಒಳ್ಳೆ ಐಡಿಯಾ ಡಾರ್ಲಿಂಗ್, ಒಳ್ಳೆ ಐಡಿಯಾ ಆಗ್ಬಿಡೋಣ ಅಂದ್ರೆ ಅವರು ಹೋಗ್ಬಿಡೋಣ ಹೈದ್ರಾಬಾದ್ಗೆ, ಅವ್ನು ಡೇಟ್ ಫಿಕ್ಸ್ ಮಾಡ್ತೀವಿ, ನೆಕ್ಸ್ಟ್ ಮಂತ್ ಹೋಗ್ಬಿಡೋಣ ಹೈದ್ರಾಬಾದ್ಗೆ ಅಂತೆಲ್ಲ ಫಿಕ್ಸ್ ಮಾಡಿ ಎಲ್ಲ ರೆಡಿ. ನಾನು ಮನೇಲಿ ಹೇಳ್ಬಿಟ್ಟು ಕಿತ್ತಾಬಿಟ್ಟು ರೆಡಿ ಮಾಡ್ಕೊಂಡು ಡೇಟ್ ಹತ್ರ ಬರ್ತಾರೆ. ಡಾರ್ಲಿಂಗ್ ಡಾರ್ಲಿಂಗ್ ಅಂದ್ರೆ ಎಲ್ಲಿ ಡಾರ್ಲಿಂಗ್ ಕೈ ಕೊಟ್ಬಿಡೋದ. ನಾನು ಒಬ್ಬನೇ ಹೋಗಿದ್ದೆ ಹೈದ್ರಾಬಾದ್ಗೆ. ನನಗೆ ನಮ್ಮ ಮನೇಲಿ ಏನಿದೆ ವಿಜಯ್ ಬರ್ತಾರೆ, ನಾನು ವಿಜಯ್ ಇರ್ತೀವಿ, ಒಂದು ಫ್ಲಾಟ್ ಮಾಡ್ಕೊಂಡಿರ್ತೀನಿ, ಆಕ್ಟಿಂಗ್ ಕ್ಲಾಸ್ ಜಾಯ್ನ್ ಆಗ್ತೀನಿ, ಅದೆಲ್ಲ ಹೇಳ್ಬಿಟ್ಟಿದ್ದೆ, ಬಿಲ್ಡಪ್ ಕೊಟ್ಬಿಟ್ಟಿದೆ. ಅಣ್ಣ ನೋಡಿದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ಕೈ ಕೊಟ್ಟರು. ಸೊ ಒಬ್ಬನೇ ಹೋದೆ. ಸೊ ಅಲ್ಲಿ ಹೋಗಿದ್ದು ಅದೆಲ್ಲ ಪ್ರಯತ್ನಗಳು ಅದೆಲ್ಲ ನಿಮ್ಗೆಲ್ಲ ಗೊತ್ತಿರೋದೆ. ಅದೆಲ್ಲ ಆ ಜರ್ನಿ ಎಲ್ಲ ಆದ ನಂತರ ಅವಾಗ ನನ್ನ ಸಿನಿಮಾಗೆ ಪ್ರೀಮಿಯರ್ ಶೋಸ್ ಬರ್ತಿದ್ರು, ಸಿಗ್ತಿದ್ರು, ಎಲ್ಲ ಆದ್ಮೇಲೆ ಒಂದಿನ ನನಗೆ ಫೋನ್ ಮಾಡಿದ್ರು, ನನಗೆ ನಾನು ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೇಕಿದ್ದೀನಿ ಅಂದ ಕೂಡಲೇ ನಾನು ಶಾಕ್ ಆಯ್ತು. ವಿಜಿ ಏನು ಸಡನ್ ಸರ್ಪ್ರೈಸ್ ಕೊಡ್ತಿದ್ದಾರೆ ಅಂತ. ನನಗೆ ಇದು ಇಲ್ಲಿ ಅಂದ್ರೆ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ, ಆಗು ಹೋಗುಗಳು ನಾವು ಪಟ್ಟಿರೋ ಎಲ್ಲ ಇದು ಮಾಡಿದೆ. ಅವ್ರು ಒಂದೇ ಹೇಳಿದ್ರು, ಪ್ರಾಮಾಣಿಕವಾಗಿ ಪ್ರಯತ್ನ ಪಡೋಣ ಆಗುತ್ತೆ ಅಂದಾಗ. ಸೊ ಹಂಗೆ ಮೈಸೂರು ಯೂಶಲಿ ಹೋಗ್ತಿರ್ತೀವಿ. ಸೊ ಹೋಗಿ ಅಮ್ಮ ದರ್ಶನ ಪಡ್ಕೊಂಡು ಹೋಗುವಾಗ ಈ ಸ್ಕ್ರಿಪ್ಟ್ ಇದೆ ಅಂತ ಹೇಳಿದೆ, ತುಂಬಾ ಇಷ್ಟ ಆಯ್ತು. ಹಿಂಗ್ ಹೋಗ್ತಾ ಅದು ಇಟ್ ವಾಸ್ ಓನ್ಲಿ 1 ಲ್ಯಾಂಗ್ವೇಜ್ ಫಿಲ್ಮ್. ಬರ್ತಾ ವಿಜಯ್ ವಾಸ್ ಲೈಕ್ 3 ಲ್ಯಾಂಗ್ವೇಜ್ ಮಾಡ್ಬಿಡೋಣ ಅಂದ್ರು. ಅಣ್ಣ ಒಂದೇ ಕಷ್ಟ, 3 ಲ್ಯಾಂಗ್ವೇಜ್ ಅಂದ್ರೆ ಡಬ್ ಅಂದ್ರೆ ಈಸಿ. ಆಫ್ಟರ್ ಕಂಪ್ಲೀಟಿಂಗ್ 1 ಪ್ರಾಜೆಕ್ಟ್ ಡಬ್ ಮಾಡ್ಬಿಡ್ಬೋದು ಅನ್ನೋದು. ಮತ್ತೆ ನೀವು ತೆಲುಗು ಸ್ಟ್ರೈಟ್ ಯಾಕೆ ಮಾಡ್ತೀವಿ ಅಂದ್ರೆ ತುಂಬಾ ದುಡ್ಡು ಕಳ್ದೀನಿ ಸರ್. ಅಲ್ಲೂ ಎತ್ಕೊಂಡ್ಬರ್ಬೇಕು ಹೋಗ್ಬಿಟ್ಟು ಹೈದ್ರಾಬಾದಲ್ಲೂ ಬಡ್ಡಿ ಸಮೇತ ಎತ್ಕೊಂಡ್ಬರೋದು ತುಂಬಾ ಇದೆ ಅಲ್ಲಿನೂ. ಸೊ ಸ್ಟ್ರೈಟೇ ಮಾಡಬೇಕು ಅನ್ನೋದು ಒಂದಿತ್ತು ನನ್ನ ಮೈಂಡ್ ಅಲ್ಲಿ. ಸೊ ಸ್ಟ್ರೈಟ್ ಮಾಡಿದಾಗ ಸೊ ಅಲ್ಲಿಂದ ಜರ್ನಿ ಆಯ್ತು. ಅಂಡ್ ಈ ಸಪೋರ್ಟೆಡ್ ಮೀ ಎವ್ರಿ ವೇ. ಇದು ಹಿಂಗ್ ಮಾಡೋಣ, ಇದು ಅದ್ ಮಾಡೋಣ, ಎಲ್ಲವೂ ಫ್ರೀಡಮ್ ಕೊಟ್ಟರು. ನಾನು ಹೇಳ್ತೀನಲ್ಲ, ಈ ಸಿನಿಮಾ ಅಲ್ಲಿ ಏನಾದ್ರೂ ನೆಗೆಟಿವ್ ಆದ್ರೂ ಅನಿಶೇ ಕಾರಣ. ಹೋಲ್ ಅಂಡ್ ಸೋಲ್ ಇಸ್ ಅನಿಶ್. ಪಾಸಿಟಿವ್ ಆದ್ರೂ ಹೋಲ್ ಅಂಡ್ ಸೋಲ್ ಇಸ್ ಅನಿಶ್. ಬಿಕಾಸ್ ಹಿ ಹಸ್ ಗಿವನ್ ಎವ್ರಿಥಿಂಗ್. ನಿಮ್ಗೆ ಫ್ರೇಮ್ ಬೇಕಾಗಿರೋದು ಕೊಟ್ಟವಾಗ, ನಿಮ್ಗೆ ಶೂಟಿಂಗ್ ಏನ್ ಬೇಕಾಗಿರೋದು ಕೊಟ್ಟವಾಗ, ಎಲ್ಲವೂ ಕೊಟ್ಟಾಗ ಏನಿದೆ ನಂಬಿ ಕೊಟ್ಟಿದ್ದಾರೆ. ಅದು ನಂಬಿಕೆ ಉಳಿಸ್ಕೊಂಡು ನಾನು ಯಾವತ್ತೂ ವಿಜಯ್ಗೆ ಹೇಳ್ತಿದ್ದೆ, ನನ್ನ ಕಾಲರ್ ಎತ್ತಾಕೊಂಡು ಹೋಗೋ ಸಿನಿಮಾನೇ ನಾನು ತೆಗಿಯೋದು. ಏನಪ್ಪ ಇಂಥ ಸಿನಿಮಾ ತೆಗೆದುಬಿಟ್ಟಂತ ನೀನು ಯಾರಿಗೂ ಹೇಳಲ್ಲ. ಅದು ಇವತ್ತು ಈ ವೇದಿಕೆ ಹೇಳ್ತಾ ಇದ್ದೀನಿ. ನೀನು ವಾಟ್ ಎವರ್ ದ ಇರ್ರೆಸ್ಪೆಕ್ಟ್ ಆಫ್ ರಿಸಲ್ಟ್ ಏರಿಯಲ್ಲಿ ತಿರುಗ್ತಿರುವಾಗ ಕಾಲರ್ ಎತ್ತಾಕೊಂಡೆ ಇದು ಕಡೆ ನಾನು ಮಾಡಿರೋ ಸಿನಿಮಾ 4 ಜನರಿಗೆ ಪ್ರೌಡ್ ಆಗಿ ಹೇಳ್ಕೊಡ್ತೀನಿ. ಆಲ್ವೇಸ್ ಪ್ರೊಡ್ಯೂಸರ್ ಫಿಲ್ಮ್ ಪ್ರೌಡ್ ಆಗಿ. ಕೆಲವರು ಕಾಲು ಹಿಡಿಯೋರು ತುಂಬಾ ಇರ್ತಾರೆ ಮಾಡಾಗ, ಏನೋ ಸಿನಿಮಾ ಇಂಡಸ್ಟ್ರಿನ ಹಿಂಗಾಗ್ತಿದೆ, ಏನು ಏನ್ ಮಾಡ್ಬಿಡ್ತೀರಾ. ಏನು ಮಾಡಿದೀವಿ ಅನ್ನೋದು ಎಲ್ಲಾರು ಯಾರ್ಯಾರು ಕಾಲ ಹಿಡಿತಾರಲ್ಲ ಅವ್ರಿಗೆಲ್ಲ ಉತ್ತರ ಸಿನಿಮಾ ರಿಲೀಸ್ ಆದ್ಮೇಲೆ ಅಂತೀನಿ ನಾನು. ಸೊ ಕಾಲರ್ ಎತ್ತಾಕೊಡೋ ಸಿನಿಮಾನೇ ನನ್ನ ಫ್ರೆಂಡ್ ಕೊಟ್ಟಿದ್ದೀನಿ ನಾನು. ಸೊ ಕಥೆ ಅಂತ ಬಂದಾಗ ಈ ಲವ್ OTP ತುಂಬಾ ಇದೆ. ಅರವಿಂದ್ ಸ್ವಾಮಿ ಬಿಫೋರ್ ನಾನು ಬರ್ಕೊಂಡಿದ್ದೆ. ತುಂಬಾ ಎಕ್ಸೈಟ್ಮೆಂಟ್ ಕೊಟ್ಟಂತ ಸಿನಿಮಾ. ಮೇಲ್ನೋಟಕ್ಕೆ ಲವ್ ಸ್ಟೋರಿ ಅಲ್ವಾ ಅನೀಶ್, ಎಷ್ಟು ಲವ್ ಸ್ಟೋರಿ ಬಂದಿಲ್ಲ. ಏನ್ ಆ ತರ ಎಕ್ಸೈಟ್ಮೆಂಟ್ ನಿನಗೆ ಅಂದ್ರೆ, ಎಸ್ ಇಟ್ಸ್ ಎ ಲವ್ ಸ್ಟೋರಿ, ಬಟ್ ದ ವೇ ಐ ಹ್ಯಾವ್ ಶೋನ್ ದ ಲವ್ ಸ್ಟೋರಿ ಯಾರು ತೋರಿಸಿಲ್ಲ ಅನ್ನೋ ಕಾನ್ಫಿಡೆಂಟ್ ನನಗಿದೆ. ನಾನು ತಗೊಂಡಿರೋ ಒಂದು ಸೀನ್ಸ್ ಆಗಿರ್ಬೋದು, ಬರ್ದಿರೋ ಒಂದು ಇದು ಹೀರೋ ಪಡುವಂತ ಒಂದು ಸ್ಟ್ರಗಲ್ ಎಲ್ಲವೂ ಫನ್ ರೂಪದಲ್ಲಿ ಹೇಳ್ಕೊಂಡು ಹೋಗಿ ಐ ಹ್ಯಾವ್ ಗಿವನ್ ಒನ್ ಡಿಫ್ರೆಂಟ್ ಕೈಂಡ್ ಆಫ್ ಲವ್ ಸ್ಟೋರಿ. ಇದು ನಾನು ತೀರಾ ಹೇಳಿದ್ರು ನಾಳೆ ದಿನ ನೀವೆಲ್ಲ ಪ್ರೆಸ್ ಅವರು, ನನ್ನ ಫ್ರೆಂಡ್ಸ್ ಎಲ್ಲರೂ ನೋಡಿದಾದ್ಮೇಲೆ ಈ ರಿಪೋರ್ಟ್ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಒಬ್ಬನೇ ಕೂತ್ಕೊಂಡು ಬರೀತಿದ್ದೆ ಸ್ಕ್ರಿಪ್ಟ್. ಒರೈನ್ ಪಕ್ಕದ ಒಂದು ಕೆಫೆ ಇತ್ತು, ಅಲ್ಲಿ ಕೂತ್ಕೊಂಡು ನೈಟ್ 11 o'clock ಇಂದ ಮಾರ್ನಿಂಗ್ 5 ವರೆಗೂ ಬರೀತಿದ್ದೆ. ಇಲ್ಲಿಗೆ ಏನ್ ಅನ್ಸುತ್ತೆ, ಮನ್ಸಿಗೆ ಏನ್ ಅನ್ಸುತ್ತೆ ಅದು ನೀಟಾಗಿ ಏನ್ ಬೇಕು ಈ ಪಾತ್ರದ ಅಂದ್ರೆ ಆಸ್ ಅನ್ ಆರ್ಟಿಸ್ಟ್ ಡೈರೆಕ್ಟ್ ಮಾಡಿದಾಗ ಒಂದೇನಂದ್ರೆ ಆ ಪಾತ್ರದಲ್ಲಿ ಹೋಗ್ಬಿಟ್ಟು ಅವ್ರ ಆಕ್ಟಿಂಗ್ ಅಲ್ಲಿ ಆ ಪದಗಳು ಬಂದ್ಬಿಡ್ತಾ ಇತ್ತು, ಈ ಪಾತ್ರದಲ್ಲಿ ಈ ಪದಗಳು ಬಂದ್ಬಿಟ್ಟು ನನಗೆ ಈ ಕ್ಯಾರೆಕ್ಟರ್ಸ್ ಎಷ್ಟು ಹಚ್ಕೊಂಡ್ಬಿಟ್ಟಿದೆ ಅಂದ್ರೆ ಈ ಕ್ಯಾರೆಕ್ಟರ್ಸೇ ನನಗೆ ಲೀಡ್ ಮಾಡ್ತಿತ್ತು ಸೀನ್ಗಳು. ವೆನೆವರ್ ಎಲ್ಲರೂ ಸ್ಟಕ್ ಆದಿದ್ದಷ್ಟು ಆ ಕ್ಯಾರೆಕ್ಟರ್ ಹೇಳ್ತಿತ್ತು, ಲೈಕ್ ಐ ವೋಂಟ್ ಬಿಹೇವ್ ಲೈಕ್ ದಿಸ್ ಇಸ್ ಮೈ ಸೀನ್, ಐ ವೋಂಟ್ ಬಿಹೇವ್ ಲೈಕ್ ದಿಸ್ ಅಂತಿತ್ತು. ಸೊ ಆ ಚೌಕಟ್ಟಲ್ಲಿ ನನಗೆ ತುಂಬಾ ಚೆನ್ನಾಗಿ ಮೂಡ್ ಬಂತು. ಫಸ್ಟ್ ಆರ್ಟಿಸ್ಟ್ ಗಿಂತ ಹೇಳೋಕ್ಕಿಂತ ಬಿಫೋರ್ ಐ ವಾಂಟ್ ಟು ಮೆನ್ಷನ್ ಮೈ ಟೆಕ್ನಿಷಿಯನ್ಸ್. ನನಗೆ ಪ್ರತಿ ಸರಿ ನಾವು ಸೋತಾಗ ಎಲ್ಲರೂ ಅದನ್ನ ಹೇಳೋದು, ಇಲ್ಲ ಅನೀಶ್ ನೀವು ಗೆಲ್ಲೋರ್ನ ಹಾಕೋಬೇಕು, ಸಕ್ಸಸ್ ಅಲ್ಲಿ ಇರೋರ್ನ ಹಾಕೊಂಡು ಸಿನಿಮಾ ಮಾಡೋದು ಎಲ್ಲ ವರ್ಕೌಟ್ ಆಗುತ್ತೆ. ನನ್ನ ತಾಯಿಗೂ ನಾನು ಅದನ್ನ ಬಿಲೀವ್ ಮಾಡಲ್ಲ ಸರ್. ಟ್ಯಾಲೆಂಟ್ ಇರೋರ್ನೇ ನಾನು ಹಾಕೊಂಡು ಸಿನಿಮಾ ಮಾಡೋದು. ಐ ಬಿಲೀವ್ ದಟ್, ಐ ಸ್ಟ್ರಾಂಗ್ಲಿ ಬಿಲೀವ್ ದಟ್. ಟ್ಯಾಲೆಂಟ್ ಇದ್ರೆ ನಾನು ಕರಿತೀನಿ, ನಾನು ಮಾಡೇ ಮಾಡ್ತೀನಿ, ಇರ್ರೆಸ್ಪೆಕ್ಟಿವ್ ಆಫ್ ಎಷ್ಟು ಡಿಸಾಸ್ಟರ್ಸ್ ಇದ್ರೂ ಪರವಾಗಿಲ್ಲ. ಐ ಡೋಂಟ್, ಬಿಕಾಸ್ ಟ್ಯಾಲೆಂಟ್ ಇದ್ದಿದ್ರೆ ಎಲ್ಲ ಇದ್ರೆ ನಮ್ಮ ಮೇಲೆ ಒಂದಿನ ಕಿರೀಟ ಇಟ್ಬಿಡ್ಬೇಕು ನನಗೆ. ಅಲ್ಲಿಗೆ ನಾವು ತೋರಿಸ್ಬಿಟ್ಟಿದ್ವಿ ಏನೇನು ಮಾಡಬೇಕು, ಡ್ಯಾನ್ಸ್, ಆಕ್ಟಿಂಗ್ ಎಲ್ಲವೂ ಅಲ್ಲೇ ಮುಗ್ದೋಗಿತ್ತು. ಬಟ್ ಇಲ್ಲ ಅದಲ್ಲ, ಬೇರೆ ಡೈಮೆನ್ಷನ್ಸ್ ಬೇರೆ ಇದೆ. ಸೊ ಆ ಹೋರಾಟದಲ್ಲಿ ನಾನು ಇನ್ನೂ ಇದ್ದೀನಿ. ಸೊ ನನಗ ನೋವು ಗೊತ್ತಿರುವಾಗ ಐ ವಿಲ್ ನಾಟ್ ಗೋ ಬಿಹೈಂಡ್ ತೀರಾ ದೊಡ್ಡ ಸಕ್ಸಸ್ ಇದು ಹಾಕೊಂಡ್ಬಿಟ್ರೆ ನನಗೆ ನೋವು. ನನಗ ನೋವು ಗೊತ್ತು, ಆ ನೋವು ಗೊತ್ತಿರೋದು ಐ ಪಿಕ್ ಮೈ ಟೆಕ್ನಿಷಿಯನ್ಸ್. ಸೊ ಆನಂದ್ ನಾನು ಪ್ರತಿ ಸಾರಿ ಹೇಳ್ತೀನಿ, ಆನಂದ್ ಯು ವಿಲ್ ಗೆಟ್ ದ ಸಕ್ಸಸ್, ಯು ವಿಲ್ ಮೇಕ್, ಬಿಕಾಸ್
ನಮ್ಮಿಬ್ಬರ ಕಾಂಬಿನೇಷನ್ ಇದೆ, ಅದು ವರ್ಕೌಟ್ ಅಂತ ಐ ಬಿಲೀವ್ ಇಟ್. ಆ ಬಿಲೀವ್ಗೆಲ್ಲ ಇವ್ರು ನಾನು ಬಿಲೀವ್ ಮಾಡಿದ್ರು. ಸೊ ಈವನ್ ಹರ್ಷನ್ ಸೆಲೆಕ್ಟ್ ಮಾಡಿದಾಗೂ ಅಷ್ಟೇ, ಹರ್ಷ ನಮ್ಗೆ ಎಷ್ಟೋ ಸಿನಿಮಾಗಿ ಎಸ್ ವರ್ಕ್ ಆಸ್ ಅನ್ ಅಸಿಸ್ಟೆಂಟ್, ಯಾರು ಮಾಡ್ಕೊಡೋದು ನಮ್ಮ ನಂದೀಶ್ ಬೈ ಹರ್ಷ ಇದ್ದಾರಲ್ಲ, ಹೌದಲ್ವಾ ನಮ್ಮ ಹರ್ಷ ಇದ್ದಾರಲ್ವಾ, ಯಾರಿಗೂ ಕೊಡೋದೇನಕ್ಕೆ ಹರ್ಷ ಕೊಡೋಣ ಚಾನ್ಸು. ಸಿ ಐ ನೋ ಯು ಕ್ಯಾನ್ ಡೂ ಇಟ್ ಅಂದಾಗ ಕರೆದು ಕೊಟ್ಟೆ. ದೆನ್ ಎಡಿಟರ್ ಶರತ್ ಆಗಿರ್ಬೋದು, ಇವ್ರಿಗೆಲ್ಲರಿಗೂ ನಿಜವಾಗ್ಲೂ ಓವರ್ ಟಾರ್ಚರ್ ಪ್ರೆಷರ್ ಕಥೆಲಿ ಎಷ್ಟಿದೆಯೋ, ಬಟ್ ನೈಟ್ ಅಂಡ್ ಡೇ ಅಂತೂ ಹಿಂಸೆ ಕೊಟ್ಟಿದ್ದೀನಿ ಎಲ್ಲರಿಗೂ. ನನಗೆ ನಿದ್ದೆ ಬರಲ್ಲ ಪಾಪ, ಅವ್ರು ನಾನು ಬಿಡಲ್ಲ. ಸೊ 24 hours ಶೂಟ್ ಆಗಿರ್ಬೋದು, ಇದೆಲ್ಲ ಇವಾಗ ಎಡಿಟರ್ಗೂ ಅಷ್ಟು ಒಂದು ಇನ್ಸಿಡೆಂಟ್ ಇದೆ. ಇಂಟರ್ವಲ್ ಬ್ಲಾಗ್ ನಾವು ಆರ್ ಮಾಡುವಾಗ ನಾನು ಎನ್ ನಂಬರ್ ಆಫ್ ಟೈಮ್ಸ್ ಎಡಿಟ್ ಟು ಮ್ಯೂಸಿಕ್ ಟು ಎಡಿಟ್ ಐ ಬಿ ಶಿಫ್ಟಿಂಗ್. ನಾನು ಲಾಕ್ ಮಾಡಿದ ತಕ್ಷಣ ಮ್ಯೂಸಿಕ್ ಆದ್ರೆ ನಾನು ಬಿಡೋದಿಲ್ಲ, ಎಡಿಟ್ ಮಾಡ್ತೀನಿ, ಇಲ್ಲಿ ಗೋ ಟು ಮ್ಯೂಸಿಕ್ ಡೈರೆಕ್ಟರ್ ಸ್ಟುಡಿಯೋ, ಅಲ್ಲಿಂದ ಮತ್ತೆ ಕರೆಕ್ಷನ್ ತಗೊಂಡ್ಕೊಡ್ತೀನಿ. ನೈಟ್ 1 ಗಂಟೆ ಅನ್ಸುತ್ತೆ ಇಂಟ್ರೋ ಬ್ಲಾಕ್ ಮ್ಯೂಸಿಕ್ ಒಂದು ಕೊಟ್ಟರು, ಅನ್ನೋದು ಎಕ್ಸೈಟ್ ಆಗ್ಬಿಟ್ಟೆ ನನ್ನ ಡೈಮೆನ್ಷನ್ ಟುವರ್ಡ್ಸ್ ಇಂಟ್ರೋ ಬ್ಲಾಕ್ ಚೇಂಜ್ ಆಯ್ತು. ಇಮಿಡಿಯೇಟ್ ಎಡಿಟರ್ ತಗೊಂಡ್ರೆ ಅವ್ನು ಪಾಪ ಮಲಗಿದ್ದ, ಶರತ ಚಿನ್ನ ಬಾರಾಜ ಇವಾಗ ಮೂಡ್ ಬಂದಿದೆ, ಎಡಿಟ್ ಮಾಡ್ಲೇಬೇಕು ಅಣ್ಣ, ಬೆಳಿಗ್ಗೆ ಬರಲ್ಲ, ಬೆಳಿಗ್ಗೆ ಮೂಡ್ ಹಿಡ್ದೋಗ್ಬಿಡುತ್ತೋ, ಏನಾಗಿರ್ಲಿ ದಿಸ್ ಇಸ್ ದ ರೈಟ್ ನೋಟ್ಸ್, ಆ ಈಟ್ ಎನರ್ಜಿದಾಗಿ ಕಟ್ ಮಾಡ್ಬಿಡ್ಬೇಕು. ಸೊ 1:30 ಅವ್ರ ಮನೆಗೆ ಕರ್ಸ್ಕೊಂಡು ಅಲ್ಲಿ ಎಡಿಟ್ ಮಾಡಿ 4 o'clock ಇವೆಲ್ಲ ಎಂಜಾಯ್ ಮಾಡ್ತಿದ್ವಿ. ದಿಸ್ ಇಸ್ ವಾಟ್ ಸಿಕ್ತು ವಿ ಗಾಟ್ ಇಟ್ ಅನ್ನೋ ಥರ. ಸೊ ಅದು ನನ್ನ ಟೆಕ್ನಿಷಿಯನ್ಸ್. ಅಂಡ್ ನಾನು ತುಂಬಾ ಜನ ಎಲ್ಲ ಸಾಂಗು ನಾಗುಗೆ ಕೊಡ್ತೇವೆ, ಆ ಬಾಂಡ್ ಇದೆ, ನಾನು ಕೂತ್ಕೊಂಡು ಬರೆಯೋ ಸ್ಟಾರ್ಟ್ ಅಲ್ಲೇ ಕ್ರ್ಯಾಕ್ ಆಗ್ಬಿಡ್ತಾ ಇರುತ್ತೆ. ಸೊ ನಿಮ್ಗೆ ಜೆಲ್ ಆದಾಗ ಎಲ್ಲವೂ ಇದ್ದಾಗ ನನಗೆ ಆಪ್ಷನ್ ಕಾಣಿಸಲ್ಲ. ನನ್ನ ಮಿಸ್ಟೇಕು ಏನೋ ಗೊತ್ತಿಲ್ಲ, ಬಟ್ ಐ ಹ್ಯಾವ್ ಅ ಕಂಫರ್ಟ್ ಝೋನ್ ವಿತ್ ಹಿಮ್. ಎನಿ ಟೈಮ್ ಫೋನ್ ಮಾಡಿದಾಗಲೂ ದೆರ್ ಇಸ್ ಅದೇ ರೆಸ್ಪೆಕ್ಟ್, ಅದೇ ರೆಸ್ಪಾನ್ಸ್ ನಾಗು ಕಡೆಯಿಂದ ಇರುತ್ತೆ. ಬಟ್ ಥ್ಯಾಂಕ್ ಯು ನಾಗು. ಅಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸಂದೀಪ, ಅರುಣ, ಶ್ರೇಯಸ್ಸು, ಪ್ರಜ್ಜು, ಸುರೇಶ, ಪಾಪ ತೀರಾ ಹಿಂಸೆ ಕೊಟ್ಬಿಟ್ಟಿದ್ದೀನಿ ಅವ್ರಿಗೆಲ್ಲ. ಎಲ್ಲರೂ ಇದು ಅಂದ್ರೆ ಒಂಥರ ಏನೋ ಸ್ಟ್ರಿಕ್ಟ್ ಆಫೀಸರ್ ಅಂತ ನನಗೆ ಕೆಲಸ ಅದು ಬಿಟ್ಟು ಬೇರೆ ಆಲೋಚನೆ ಇಲ್ಲ, ಇದು ಇಲ್ಲ. ಬಟ್ ನಮ್ಮ ಹುಡುಗರಿಗೆಲ್ಲ ಹೇಳೋದಂದ್ರೆ ವಿ ಆರ್ ಇನ್ ಲರ್ನಿಂಗ್ ಪ್ರೊಸೆಸ್, ಬಿಕಾಸ್ ಯು ಗೈಸ್ ಆರ್ ನೆಕ್ಸ್ಟ್. ಇದು ಕಲಿತಿದ್ದೀವಿ, ಲೆಟ್ಸ್ ಆಲ್ ವರ್ಕ್. ಸೊ ಇವ್ರಿಗೆಲ್ಲ ಈ ಮೂಮೆಂಟ್ ಅಷ್ಟೇ ವರ್ಕ್ ಲೋಡ್ ವಿಲ್ ಬಿ ಟೂ ಮಚ್. ನನ್ನ ಹಿಂದೆ ಅವರೆಲ್ಲಾನು ವರ್ಕ್ ಲೋಡ್ ತಗೊಂಡು ಹೋಗ್ತಿದ್ದಾರೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಎಲ್ಲರಿಗೂ, ನನ್ನ ಟೀಮ್ಗೆ. ಅಂಡ್ ಆರ್ಟಿಸ್ಟ್ ಅಂತ ಬಂದಾಗ ಫಸ್ಟ್ ರಾಜೀವಣ್ಣ, ಮೇ ಬಿ ಇದು ಕನ್ನಡ ಮಾತ್ರ ಆಗಿದ್ರೆ ರಾಜೀವಣ್ಣ ಬರ್ತಿರ್ಲಿಲ್ಲ, ಥಾಟ್ ಬರ್ತಿರ್ಲಿಲ್ಲ ನನಗೆ. ಸೊ ವೆನ್ ನನ್ನ ಫ್ರೆಂಡು 2 ಲ್ಯಾಂಗ್ವೇಜ್ ಮಾಡ್ಬಿಡೋಣ ಅಂದಾಗ ಆಗ ನಾನು ರಾಜೀವಣ್ಣ ಇದ್ರೆ ಚೆನ್ನಾಗಿರುತ್ತೆ ಹೇಳಿದೆ. ನಾನು ಫಸ್ಟ್ ಟೈಮ್ ನಾನು ಸೆಕೆಂಡ್ ಟೈಮ್ ಡೈರೆಕ್ಷನ್ ಮಾಡ್ತಿದ್ದೀನಿ, ಬಟ್ ನನಗೆ ಯಾವ ಟ್ಯಾಂಟ್ರಮ್ಸ್ ಇರಬಾರ್ದು, ಯಾವುದೋ ಇದಿರ್ಬೋದು. ನಾನು ತುಂಬ ಪೊಸೆಸಿವ್, ನನ್ನ ಗರ್ಲ್ ಫ್ರೆಂಡ್ ಮೇಲೆಗಿಂತ ನನ್ನ ಸಿನಿಮಾ ಮೇಲೆ ನಾನು ತುಂಬ ಪೊಸೆಸಿವ್. ಇದು ಹಿಂಗೆ ಅದು ಹಂಗೆ ಅಂದ್ರೆ ನಾನು ಒಪ್ಪಲ್ಲ. ಐ ಆಮ್ ವೆರಿ ಪೊಸೆಸಿವ್, ಬಿಕಾಸ್ ತೀರಾ ನಾನು ಯೋಚನೆ ಮಾಡಿ ಕಟ್ಟಿಂಗ್ ಪಾಯಿಂಟ್ ಇಂದ ಮ್ಯೂಸಿಕ್ ಇಂದ ಎಲ್ಲವೂ ನಾನು ಆ ಪೊಸೆಸಿವ್ ಆಗಿರ್ತೀನಿ. ಬಟ್ ವೆರಿ ಸೀನಿಯರ್ ಆರ್ಟಿಸ್ಟ್ ಹೆಂಗಪ್ಪ ಏನಪ್ಪ ಅಂತ ಎಲ್ಲ ಕಡೆ ನಾನು ವಿಚಾರಿಸಿದಾಗ ಎಲ್ಲ ನನ್ನ ಫ್ರೆಂಡ್ಸ್, ಹೈದರಾಬಾದ್ ಫ್ರೆಂಡ್ಸ್ ಹೇಳಿದ್ದು ಪ್ಲೀಸ್ ತಗೊಳ್ಳಿ, ಆರಾಮಾಗಿರುತ್ತೆ, ಎಲ್ಲವೂ ಚಂದ ಆಗುತ್ತೆ ಅಂತ. ಅದೇ ಥರ ನಿಜವಾಗ್ಲೂ ಆಸ್ ಏನೋ ಬಿಗ್ ಬ್ರದರ್ ಥರ ನನಗೆ ರಾಜೀವಣ್ಣ ಸಿಕ್ಕಿದ್ರು. ನಾನು ನರೇಟ್ ಮಾಡಿದ ಕೂಡಲೇ ಅವ್ರು ಒಪ್ಕೊಂಡ್ರು. ಬಟ್ ಒಂದು ಕಂಡೀಷನ್ ಏನಿತ್ತು ಅಂದ್ರೆ, ಅಣ್ಣ ನೀವು ಕನ್ನಡದಲ್ಲೇ ಡೈಲಾಗ್ ಹೇಳಬೇಕು, ನಮಗೆ ಕನ್ನಡಿಗರಿಗೆ ಲಿಪ್ ಸಿಂಕ್ ಇರಲೇಬೇಕು, ನಾವು ಒಪ್ಪೋರಲ್ಲ, ನಾವು ಡಬ್ಬಿಂಗ್ ನೋಡಲ್ಲ, ನಮ್ಗೆ ರೂಢಿ ಇಲ್ಲ, ನೀವು ಮಾಡಲೇಬೇಕು. ಫಸ್ಟ್ ಕನ್ನಡ ಟೇಕು, ಆಮೇಲೆ ತೆಲುಗು ಟೇಕ್, 2 ಅಟ್ ಎ ಟೈಮ್ ಯೂಸ್ ಟು ಶೂಟ್ ಇಟ್. ಸೊ ಅದನ್ನ ಕನ್ನಡ ಪ್ರಾಕ್ಟೀಸ್ ಮಾಡಿ ಅಣ್ಣ ಹೇಳ್ತಿದ್ರು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಫಾರ್ ಲವ್ OTP ಸಿನಿಮಾಲಿ ನೀವು ಬಂದು ಮಾಡಿದ್ದಕ್ಕೆ. ಅಂಡ್ ನಾಟ್ಯನವ್ರಿಗೆ ಅಭಿಷೇಕ್ ನಮ್ಮ ಆರಾಮಲ್ಲಿ ಸ್ವಾಮಿ ಡೈರೆಕ್ಟರ್ದ ಪರಿಚಯ. ಅರವಿಂದ್ ಸ್ವಾಮಿನೂ ಮಾಡಬೇಕಿತ್ತು, ಸಾರ್ ತುಂಬಾ ಬ್ಯುಸಿ ಇದ್ರು, ಸಿಗ್ಲಿಲ್ಲ. ಸೊ ಅಲ್ಲಿ ನಾನು ನೋಡಿದ್ದಲ್ಲ, ಸೊ ಐ ನಾಟ್ಯ ಟು ಬಿ ಆನ್ ದಿಸ್ ಫಿಲ್ಮ್. ಎಲ್ಲರೂ ಹೇಳ್ತಾರೆ ಫ್ರೆಂಡ್ಸ್ ಹೀರೋಯಿನ್ ಕೂಡ 4 ಜನ ಇರಬೇಕು ಫ್ರೆಂಡ್ಸ್, ಮಜಾ ಇರುತ್ತೆ. ಅಂದ್ರೆ ನನಗೆ ಥಾಟೇ ಅರ್ಥ ಆಗಲ್ಲ, ಏನು ಹೀರೋಗೆ ಇವರು ಕಮಾನ್ ಅನ್ಕೊಂಡು. ಯೂಶಲಿ ಎಲ್ಲದೇನಾಗುತ್ತೆ, ಹೀರೋ ಹಿಂದ್ಗಡೆ ಫ್ರೆಂಡ್ಸ್ ಅಸಿಸ್ಟೆಂಟ್ಸ್ ತರ ಇದ್ದು ಬಿಡ್ತಾರೆ, ಬರೋ ಈ ತರ ನಾನು ಐ ಡಿಂಟ್ ವಾಂಟ್ ಇನ್ ಮೈ ಫ್ರೆಂಡ್ ಟು ಬಿ. ನನ್ನ ಫ್ರೆಂಡ್ಸ್ ನಾನು ಯಾಕಿರಲ್ಲ. ಸೊ ನನ್ನ ಫ್ರೆಂಡ್ಸ್ ಅಳಿಸ್ತಾನೆ, ನಗಿಸ್ತಾನೆ, ಎಲ್ಲವೂ ನಾಟ್ಯ ಪಾತ್ರ ಪ್ರತಿ ಶಾರ್ಟ್ ಅಲ್ಲೂ ಪ್ರತಿ ಸೀನಲ್ಲಿ ರೊಮ್ಯಾಂಟಿಕ್ ಸೀನ್ ಅಲ್ಲಿ ಬಿಟ್ಟು ಅದ್ರಲ್ಲೂ ಆಚೆ ಇದ್ದಾನೆ, ಸೊ ಅಂತ ಫ್ರೆಂಡ್ಸ್ ಇರೋದು. ಯೂಶಲಿ ಇಫ್ ಯು ಸಿ ಫ್ರೆಂಡ್ ಹತ್ರ ನಮಗೆ ಫಿಲ್ಟರ್ ಬರುತ್ತೆ, ಎಲ್ಲರ ಹತ್ರ ಒಂದು ಫಿಲ್ಟರ್ ಇರುತ್ತೆ. ಯು ಹ್ಯಾವ್ ಒನ್ ಫಿಲ್ಟರ್ ವಿತ್ ಯುವರ್ ಗರ್ಲ್ ಫ್ರೆಂಡ್, ಯು ಹ್ಯಾವ್ ಒನ್ ಫಿಲ್ಟರ್ ವಿತ್ ಯುವರ್ ಪೇರೆಂಟ್ಸ್. ಬಟ್ ಫ್ರೆಂಡ್ ಒಬ್ಬನ ಹತ್ರನೇ ಎಲ್ಲವೂ ಅವ್ನು ಜಡ್ಜ್ ಮಾಡಲ್ಲ, ಅವ್ನು ಏನೂ ಮಾಡಲ್ಲ. ಸೊ ಆ ಥರ ಫ್ರೆಂಡ್ ಪಾತ್ರ
ನಗಿಸ್ತಾನೆ, ಅಳಿಸ್ತಾನೆ, ನಾನ್ಸೆನ್ಸ್ ಐಡಿಯಾಸ್ ಕೊಡ್ತಾನೆ ಸಿನಿಮಾಲಿ, ಎಲ್ಲವೂ ಚೆನ್ನಾಗಿತ್ತು. ಬಟ್ ಒಂದಂತೂ ತೆಲುಗು ವಸ್ತುಂದಿ ಸರ್ ಅಂದ್ಬಿಟ್ಟು ಅಣ್ಣ ಫಸ್ಟ್ ಡೇನೆ ಟಚಕ್ ನನಗೆ ಏಮ್ರ ಅಂದ್ರೆ ಹೇಳೋ ಅಂದ್ರೆ ಡೈಲಾಗ್ ಬರ್ತಾನೆ ಇಲ್ಲ. ನಾನು ಮಾನಿಟರ್ ಅಲ್ಲಿ ಸೌಂಡ್ ಕೊಡ್ರು ಅಂತ ಇದ್ದೀನಿ, ವಾಯ್ಸೇ ಕೇಳಿಸ್ತಾ ಇಲ್ಲ, ವಾಯ್ಸ್ ಮುಗ್ರೆ ಸೌಂಡ್ ಕೊಡೋದು ಈಸ್ ನಾಟ್ ಟೆಲ್ಲಿಂಗ್. ಸೀನಿಯರ್ ಆರ್ಟಿಸ್ಟ್ ಮಾಡ್ತಾರಲ್ಲ ಸರ್, ಫಸ್ಟ್ ಟೈಮ್ ಅದೇ ತಿರುಪತಿ ವೆಂಕಟರಮಣ ಅಂದ್ರೆ ನನಗೆ